ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಶ್ವೇತಾ ತೇಲಿ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಏನಂತಂದರೆ, ಇವಾಗ ಟೈಮ್ ಬಂದುಬಿಟ್ಟು 5:30 ಆಗಿದೆ. ಈವ್ನಿಂಗ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಸರ್ ಊರಿಗೆ ಹೋಗ್ತಾ ಇದ್ದಾಳೆ, ನಾಡಿಲ್ಲ ನಾಡಿದ್ದು ಅವ್ರ ಮನೇಲಿ ಫಂಕ್ಷನ್ ಇದೆ. ಸೊ ಅದಕ್ಕೆ ಒಂದು ಸಾರಿ ಬೇಕಾಗಿತ್ತು, ಅವಳಿಗೆ ಸಾರಿ ತೊಗೋಬೇಕು. ಆ್ಯಂಡ್ ನಂದು ಇದು ನೋಸ್ ಪಿನ್ ಹಾಕಿಬಿಟ್ಟು ಎಷ್ಟೋ ದಿನ ಆಯಿತು, 15 ಡೇಸ್ ಆಗಿಲ್ಲ ಇನ್ನೂ. ಬಟ್ ಇದೇನಿದೆ ಅಂದರೆ ಸ್ವಲ್ಪ ದೊಡ್ಡದಾಗ್ತಾ ಇದೆ ನೋಸ್ ಪಿನ್ನು, ಅಂದರೆ ಹೋಲ್ ದೊಡ್ಡದಾಗ್ತಾ ಇದೆ. ಸೊ ಅದಕ್ಕೆ ಅವರು ಸ್ವಲ್ಪ ದಿನ ಬಿಟ್ಟು ಬಂದು ಚೇಂಜ್ ಮಾಡ್ಕೊರಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅದನ್ನು ಚೇಂಜ್ ಮಾಡ್ಕೊಂಡಂಗಾಯಿತು, ಅದು ಅವ್ಳು ಸಾರಿ ತೊಗೊಂಡಂಗೂ ಆಯಿತು ಅಂತ ಹೋಗ್ತಾಯಿದ್ದೀನಿ. ಆಮೇಲೆ ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಊಬರ್ ಬುಕ್ ಮಾಡಿ ಕುತ್ಕೊಂಡು ಊಬರಲ್ಲಿ ಎಷ್ಟು ಬಿಸಿಲಿದೆ ಅಂತಂದರೆ ಹೇಳ್ತೀನಿ. ಬೆಂಗಳೂರಲ್ಲಿ ರೂಮಲ್ಲಿ ಕುತ್ಕೊಂಡವ್ರಿಗೆ, ಅಂದರೆ ನಾವು ಮನೇಲಿ ಕುತ್ಕೊಂಡವ್ರಿಗೆ ಆಗ್ತಾ ಇಲ್ಲ ಬಿಸಿಲು. ಇನ್ನು ಹೊರಗಡೆ ಕೆಲಸ ಮಾಡೋರು ಗ್ರೇಟ್ ಅನ್ಬೇಕು, ನಿಜ ಗೈಸ್, ಆಗ್ತಾ ಇಲ್ಲ. ಇದು ಎವ್ರಿ ಇಯರ್ಗೆ ನಾನು ಈ ಇಯರ್ ಅಂದರೆ ಇಷ್ಟು ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ, ಅಷ್ಟು ಬಿಸಿಲಿದೆ. ಸೊ ಇವಾಗ ನಾನು ಹೋಗ್ತೀನಿ, ಸರು ಅಲ್ಲಿಂದ ಬರ್ತಾ ಇದ್ದಾಳೆ. 6:40 ನಾನು ರೀಚ್ ಆಗ್ತೀನಿ, ಬೇಗ ಬಂದರೆ ಓಕೆ. ಸೊ ಗೈಸ್, ಇವಾಗ ನಾನು ಮಂತ್ರಿಸ್ ಫೇರಿಗೆ ಬಂದೆ. ಇನ್ನೂ ಸರು ಬಂದಿಲ್ಲ. ನಂಗೆ ಗೊತ್ತಿತ್ತು ಅವಳು ವೇಟ್ ಮಾಡಿಸ್ತಾಳಂತೆ. ನಂಗೆ 6:40 ಇರ್ತೀನಿ ಅಂತ ಹೇಳಿದ್ಲು. ಆಲ್ರೆಡಿ 6:45 ಆಗಿದೆ. ಗೈಸ್ ನೋಡಿ ಗೈಸ್, ಇವಳು ಯಾವಾಗಲೂ ಅದೇ ಗೈಸ್. ಎಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರೆ ನಾನು ಕರೆಕ್ಟಾಗಿ 6:40, 7:30 ಬಂದಿದ್ದಾಳೆ ಗೈಸ್. ಅದಕ್ಕೆ ಹೇಳಿದೆ ಬರೋಕ್ಕೆ ನಂಗೆ ಬೇಜಾರು ಅಂದರೆ ಬೇಜಾರು. ಬರೀ ವೇಟ್ ಮಾಡ್ಸೋದು ಕೆಲಸ ಬಿಟ್ಟರೆ ಏನು ಗೊತ್ತಿಲ್ಲ. ಸೊ ಇವಾಗ ನಾವು ಶ್ರೇಷ್ಠಾಗಿ ಬಂದಿದ್ದೀವಿ. ಸಾರಿ ನೋಡ್ಕೊಳ್ಳೋಣ ಬನ್ನಿ. ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಗೈಸ್, ಇವಾಗ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಒಂದು ಸಾರಿ ಇಷ್ಟ ಆಯಿತು, ಸೈಡಿಗೆ ಇಟ್ಟಿದ್ದೀವಿ. ನೋಡೋಣ ಬನ್ನಿ. ಇಲ್ಲಿ ನೋಡಿಬಿಟ್ಟು ಫೈನಲೈಸ್ ಮಾಡ್ಕೊಂಡು ಒಂದು ಸಾರಿ ತೊಗೊಂಡು ಸೊ ನಾನು ಔಟ್ಫಿಟ್ ತೋರಿಸ್ತೀನಿ. ಕ್ಯಾಮ್ರಾ ಆ್ಯಂಗಲ್ ಹಂಗಿಲ್ಲ, ಬಟ್ ನಾನು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಈ ಕಡೆ ಮಾಡಿ ತೋರಿಸ್ತಾ ಇದ್ದೀನಿ ಗೈಸ್. ಬನ್ನಿ. ಹಾಂ ಚಂದ ಕಾಣಿಸ್ತು. ಸರ್ ಏನೋ ಇದು ಇಟ್ಕೊತಾಳಂತೆ ಗೈಸ್ ಮದುವೆಯಲ್ಲಿ. ನೋಡಿ ಚೆನ್ನಾಗಿ ಕಾಣುತ್ತೆ ತಾನೇ, ನೋಡೋಣ. ಸರಿ ನಮಗೆ ಬೇಕಾಗಿರೋ ಕಲೆಕ್ಷನ್ ಇಲ್ಲ, ಕಲರ್ ಇಲ್ಲ ಗೈಸ್. ಲಾಸ್ಟ್ ವೀಕ್ ಬಂದಿದ್ದು ಚೆನ್ನಾಗಿತ್ತಂತ ಇವತ್ತು ಇಲ್ಲೇ ಬಂದ್ವಿ, ಬಟ್ ಕಲೆಕ್ಷನ್ನೇ ಇಲ್ಲ. ನೋಡ್ತಾ ಇದ್ದೀವಿ. 2 ಸಾರಿ ಸೆಲೆಕ್ಟ್ ಆಗಿದೆ, ತೋರಿಸ್ತೀನಿ. ಇದು ಸಾರಿ ಇಟ್ಟಿದ್ದೀವಿ ತೆಗೆದುಬಿಟ್ಟು, ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಹೇಳಿಬಿಟ್ಟು. ಬಟ್ ಇದೆಲ್ಲ ನಾವು ಉಟ್ಕೊಳ್ಳೋಕ್ಕಾಗಲ್ಲಲ್ಲ. ಸೊ ಅದಕ್ಕೆ ಅವ್ರ ಅಮ್ಮಗೆ ಅಂಟಿಗೆ ಇಟ್ಟಿದ್ದೀವಿ. ನೋಡೋಣ, ಯಾವುದಾದ್ರು ಚೆನ್ನಾಗಿ ಅನಿಸಿದ್ರೆ ತೊಗೊತೀವಿ. ಯಾವುದು ಕಲೆಕ್ಷನ್ ಇಲ್ಲ ಗೈಸ್, ನ್ಯೂ ಕಲೆಕ್ಷನ್ ಎಲ್ಲ ಹಳೆ ಥರ ಕಾಣಿಸ್ತಾ ಇದೆ. ನನಗಂತೂ ಒಂದು ಸಾರಿ ಇಷ್ಟ ಆಗ್ತಾಯಿಲ್ಲ. ಇದು ನೋಡಿ, ನೀವೆಲ್ಲ ಲೇಟೆಸ್ಟ್ ಅಲ್ಲ. ಸೊ ಇವಾಗ ನೋಡ್ಕೊಂಡ್ಬಿಟ್ಟು ಹೋಗ್ತೀವಿ. ಇದೊಂದು ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಇದೊಂದು ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಗೈಸ್. ನಿಂಗೆ ಯಾವ್ದು ಇಷ್ಟ ಆಗೈತಿ? ಎರಡು ಇಷ್ಟ ಆಗುತ್ತೆ. ಎರಡು ತಗೊಂಡು ನಂಗೆ ಇದು ಚೆನ್ನಾಗಿ ಯಾವ ಚೆನ್ನಾಗಿ ಕಾಣ್ತಿದ್ದಕ್ಕ? ಗ್ರೀನ್. ಗೈಸ್ ನೋಡೋಣ, ತೊಗೊಂಡಾದ್ಮೇಲೆ ತೋರಿಸ್ತೀವಿ ಯಾವ್ದು ತೊಗೊಂಡಿದ್ದೀವಿ ಅಂತ. ಇವಳು ನಾನು ಹೇಳಿಲ್ಲ ಅಕ್ಕ, ಅವಳು ಇಲ್ಲಿ ನೋಡ್ರಿ, ನಮಗೆ ಕಾಣ್ತಾ ಇಲ್ಲ. ಇವೆಲ್ಲ ಇಲ್ಲಿಂದ 1 ಅವರ್ ಟೈಮ್ ಕೊಡ್ತೀನಿ ನಿನಗೆ, ಪಟ್ ಕುತ್ಕೊಂಡು ನೋಡ್ಬಿಡು. 1 ಅವರ್, ಒಂದು ಎಂಡಿಂದ ಇನ್ನೊಂದು ಎಂಡ್ವರೆಗೂ. ನಾವು ನೋಡಲ್ಲ ಹಿಂಗೆ ಗೈಸ್. ಇವಳು ಹಾಂ, ಅಡುಗೆ ಮಾಡೋಕೆ ಕೂಡಿಸಿದ್ರೆ 2 ಅವರ್ಸು, ಬರೀ ಒಂದು ರೈಸ್ ಇಡೋಕ್ಕೆ 1 2 ಅವರ್. ಅಕ್ಕಿನೆಲ್ಲ ಸಿಂಗಲ್ ಅಕ್ಕಿ ತೊಗೊಬಿಟ್ಟು ತೊಳಿತಾಳವಳು. ಗೈಸ್ ಇದೊಂದು ಫಸ್ಟಿಗೆ ಯಾವ್ದು ಸೆಲೆಕ್ಟ್ ಮಾಡಿದ್ವಿ, ಇದು ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಇದು ಇಷ್ಟ ಆಯಿತು ನಮ್ಮ ಅಮ್ಮಂಗೆ. ಆಮೇಲೆ ಇದು ಇಷ್ಟ ಆಯಿತು, ಇದು ಇಷ್ಟ ಆಯಿತು. ಒಂದು ತೊಗೊಳಕ್ಕೆ ಬಂದಿದ್ವಿ ಸಾರಿ. ಓಕೆ, ವಿಲ್ ಗೋ ನೆಕ್ಸ್ಟ್. ನಂದು ನೋಸ್ ಇದು ಮಾಡಿಸ್ಬೇಕಾಗಿತ್ತು, ಅಲ್ಲಿ ಹೋಗ್ತೀನಿ. ಸೊ ಗೈಸ್, ಇವಾಗ ನಾವು ಸಾರಿ ತೊಗೊಂಡ್ವಿ. ಏನಂದರೆ ಸರುಗಂತ ತೊಗೊಳಕ್ಕೆ ಬಂದಿರೋದು. ಅವಳು ಸಾರಿ ಸಿಗಲಿಲ್ಲ, ಅಂದರೆ ಸಿಕ್ತು, ಬಟ್ ಅದೇನೋ 2 ತೊಗೊಂಡ್ರೆ ಎಷ್ಟೋ 500 ರೂಪೀಸ್ ಏನೋ ಆಫ್ ಆಗ್ತಾಯಿತ್ತು. ಸೊ ಇನ್ನೊಂದು ಸಾರಿ ಸೆಲೆಕ್ಟ್ ಆಗಲಿಲ್ಲ ಅವಳಿಗೆ. ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ, ನಾಳೆ ಬಂದು ತೊಗೋತೀವಿ ಅಂತ ಹೇಳ್ಬಿಟ್ಟು.
ಸೊ ನಾನು ತೊಗೊಂಡೆ, ನಾನು 3 ಸಾರಿ ತೊಗೊಂಡೆ. ಸೊ ಇವಾಗ ಮಲ್ಬಾರಿಗೆ ಹೋಗ್ತಾ ಇದ್ದೀವಿ, ನನ್ನ ನೋಸ್ ಪಿನ್ ಚೇಂಜ್ ಮಾಡಿಸ್ಬೇಕಂತ ಅಷ್ಟೇ ಗೈಸ್. ಹಸಿವಾಗ್ತಾಯಿದೆ. ಅಲ್ಲಿ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಊಟ ಹೋಳಿಗೆ ಮನೆಗೆ ಹೋಗ್ತೀವಿ. ಇನ್ನೂ 5 ಡೇಸ್ ಬಿಟ್ಟು ಆಮೇಲೆ ಬರ್ತೀನಿ ಗೈಸ್. ಇವಾಗ ಮಾಡೋಕ್ಕಾಗಲ್ಲ. ಇಲ್ಲ ಸ್ಟಾರ್ಟಿಂಗ್ ಹೇಳಿದ್ದಾರೆ, ಗೋಳಿ ಟೈಮ್ ಉಂಟು. ಸೊ ಗೈಸ್ ಇಲ್ಲಿ ಕೆಲಸ ಆಗಲಿಲ್ಲ, ಸೊ ನಾವು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಗೋಲ್ಡ್ ಜ್ಯುವೆಲರಿ ಗೈಸ್. ನೋಡು ಇದೆಷ್ಟಾಗುತ್ತೆ ಗೈಸ್. ಇವಾಗ ನಾವು ಜ್ಯುವೆಲರಿ ಶಾಪಿಗೆ ಬಂದಿದ್ದೀವಿ. ಸರು ಒಂದು ನೆಕ್ ಪೀಸ್ ಕೊಡಿಸ್ತಾರೆ ಅಂತ ನನಗೆ. ತಗೊಳ್ಳಿ ಅದಕ್ಕೆ ನೋಡಿ ಗೈಸ್, ಕಲೆಕ್ಷನ್ ಸಖತ್ತಾಗಿದೆ ಗೈಸ್. ಮ್ಯಾಂಗೋ ಮೇಳ ಹಳ್ಳಿ ಮನೆಗೆ ಬಂದಿದ್ವಿ ಊಟ ಮಾಡೋಕ್ಕಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಟೇಸ್ಟ್ ಚೆನ್ನಾಗಿತ್ತು ತಾನೆ? ಚೆನ್ನಾಗಿತ್ತು ಅಂತ ಬಂದಿದ್ವಿ. ಬಟ್ ಫುಲ್ ರಶ್ ಇದೆ ನೋಡಿ. ಅಲ್ಲಿ ಫುಲ್ ಕ್ಲೋಸೇ ಮಾಡಿಬಿಟ್ಟವ್ರೆ. ಇವಾಗ ಕೂಡಕ್ಕಂತ ಪ್ಲೇಸ್ ಇಲ್ಲ, ಬಟ್ ಟೇಸ್ಟ್ ಅಂದರೆ ಲಾಸ್ಟಿಗೆ ಬಂದಿರೋದು ನಾವೇ. ಫುಲ್ ಅಂದರೆ ಫುಲ್ ಲೈನ್ ಹಚ್ಕೊಂಡು ಇಟ್ಕೊಂಡಿದ್ರು, ಕ್ಯೂ ಅಲ್ಲಿ ಇತ್ತಿದ್ರು. ನಾವು ನುಗ್ಗಿಬಿಟ್ಟು ನಾವು ಫಸ್ಟ್ ಬಂದಿದ್ದು, ನಾವು ಲೇಟೆಸ್ಟಾಗಿ ಕ್ಯೂವಲ್ಲಿ ನಿಂತ್ಕೊಂಡಿರೋದು ನಾವಿಬ್ರು. ಬಟ್ ಮೇಲೆ ಬಂದಿದ್ದು ನಾವೇ ಫಸ್ಟ್ ಗೈಸ್. ಇನ್ನೂ ಕೆಳಗಡೆ ವೆಯ್ಟ್ ಮಾಡ್ತವ್ರೆ ಸ್ಟಾರ್ಟಿಗೆ ಬಂದವರು. ಹಸಿವಾಗ್ತಾ ಇದೆ, ಇವಾಗ ಊಟ ಮಾಡ್ತೀವಿ. ಊಟ ಮಾಡಿ ಸಿಗ್ತೀವಿ ನೋಡಿ. ಸ್ಟಾರ್ಟ್ ಏನಂದರೆ ಲಾಸ್ಟ್ ಟೈಮ್ ಬಂದಾಗ ನಾವೇನು ತಿಂದಿರಲಿಲ್ಲ, ಹಾಗೆ ಹೋಗಿದ್ವಿ. ಬಟ್ ಅದ್ರಲ್ಲಿ ಒಬ್ಬಟ್ಟು ಜಾಸ್ತಿ ಇಷ್ಟ ಆಗಿತ್ತು, ಅದಕ್ಕೆ ಒಬ್ಬಟ್ಟು ತಿನ್ನಕ್ಕಂತ ಬಂದಿರೋದು ನನಗೆ. ಎಲ್ಲ ಮ್ಯಾಂಗೋ ವೆರೈಟೀಸ್ ಹೆಂಗದ ಸೂಪರ್. ಇವಾಗ ನಾನು ತಿಂತೀನಿ ಗೈಸ್. ದಿಸ್ ಈಸ್ ಮೈ ಫೇವ್ರೇಟ್. ಸಖತ್ತಾಗಿದೆ, ಮಸ್ತ್ ಹೊಟ್ಟೆ ತುಂಬ ಊಟ ಆಯಿತು ಗೈಸ್. ಇವಾಗ ನಾವು ಊಬರ್ ಬುಕ್ ಮಾಡ್ತಾ ಇದ್ದೀವಿ. ಇದೊಂದು ಐಸ್ ಕ್ರೀಮ್ ಕೊಟ್ಟರೆ ಐಸ್ ಕ್ರೀಮ್ ತಿನ್ಕೊಂಡು ಎತ್ಕೊಂಡಿದ್ದೀವಿ. ಊಬರ್ ಅನ್ನಂದರೆ ಕಾರ್ ಪ್ರೈಸ್ ಬಂದುಬಿಟ್ಟು ಎಷ್ಟು 700, ಆಟೋ ಬಂದುಬಿಟ್ಟು 500. ಸೊ ಇವಾಗ ನಾವು ಇಬ್ಬರೇ ಇದ್ದೀವಲ್ಲ, ಹೆಂಗಿದ್ರು ಆಟೋ ಬುಕ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ನೋಡೋಣ. ನಿಂದೆಲ್ಲ ಕೆಲಸ ಉಲ್ಟಾನೇ ಬಿಡಿ. ಏನಂದರೆ ನಾವು ಮೀಲ್ಸ್ ತೊಗೊಂಡಿದ್ವಿ 450 1 ಮೀಲ್ಗೆ. ಬೇರೆ ಜಸ್ಟ್ ಒಬ್ಬಟ್ಟನ್ನು ತಿಂದು ಚೆನ್ನಾಗಿ ಬಿಟ್ಟರೆ ದೋಸೆ ತಿಂದ್ವಿ. ಅದು ಬಿಟ್ಟರೆ ಅವೆರಡಿಗೋಸ್ಕರ ನಾವು ಮೀಲ್ ತೊಗೊಂಡಿರೋದು, ಅಂದರೆ ವೇಸ್ಟ್ ಆಯ್ತಲ್ಲ. ಸೊ ನೆಕ್ಸ್ಟ್ ಟೈಮ್ ಅವ್ರು ಹೇಳಿದ್ರು ಒಬ್ಬಟ್ಟಲ್ಲಿ ಸಪ್ರೇಟಾಗಿ ಒಬ್ಬಟ್ಟು ಸಿಗುತ್ತೆ ನಿಮಗೆ ಅಂತ ಹೇಳಿ. ನಾವು ಲಾಸ್ಟ್ ಟೈಮ್ ಬಂದಾಗೂ ಬೇಳೆ ಒಬ್ಬಟ್ಟು ತೊಗೊಂಡಿದ್ವಲ್ಲ, ಬೇಳೆ ಒಬ್ಬಟ್ಟು ತೊಗೊಂಡಿದ್ವಿ. ಬೇಳೆ ಒಬ್ಬಟ್ಟು ಸರಿ ಇರಲಿಲ್ಲ. ಮ್ಯಾಂಗೋ ಒಬ್ಬಟ್ಟು ಸಖತ್ತಾಗಿದೆ. ಅದ್ರ ತುಪ್ಪ ಹಾಕ್ತಾರ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಇವಾಗ ಊಬರ್ ಬರುತ್ತೆ, ಹೋಗಿ ಪಾರ್ಸ್ಕೊಳ್ಳಿ. ನಾನು ಸ್ಟಾರ್ಟ್ ಮಾಡಬೇಕು, ಡಯಟ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜಿಮ್ಗೆ ಪ್ರಿಫರ್ ಮಾಡಲ್ಲ, ಬಿಕಾಸ್ ಜಿಮ್ಮಿಗೆ ನನ್ನ ಹೋಗಿ ಒಮ್ಮೆ ಸ್ಟಾಪ್ ಮಾಡಿದ ತಕ್ಷಣ ನನಗೆ ಆಗಿರೋದು. ಜಿಮ್ಗೆ ಹೋಗಲ್ಲ. ಇವಾಗ ಡಯಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ನೋಡಿ ಸಂಡೇ ಹಂಗಿರುತ್ತೆ. ಇವಾಗ ಟೈಮು 10 ಗಂಟೆ ಅಲ್ಲ, 10 ಗಂಟೆ. ಇವಾಗ ನೋಡಿ ಫುಲ್ಲು ಎಲ್ಲ ಜನ ಇದ್ದಾರೆ. ನಮ್ಮ ಕಡೆ ಮುಗೀತು 8 ಗಂಟೆ ಆದರೆ ಎಲ್ಲ ಕ್ಲೋಸ್. ಎಲ್ಲ ಹಂಗೆ ಓಪನ್ ಇದ್ದಾವೆ, ಯಾವುದು ಶಾಪ್ಸ್ ಕ್ಲೋಸ್ ಆಗಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಕ್ಲೋಸ್ ಆಗಿತ್ತು. ಸಂಡೇ ಇರ್ಬೋದು, ವೀಕೆಂಡಲ್ಲಿ ಬೆಂಗಳೂರಿಲ್ಲ. ಆ್ಯಂಡ್ ನಂಗೆ ಇನ್ನೊಂದು ಎಮ್ಲಿ ರೋಡಿಗೆ ಸರಿ ಹೋಗಿ ಅಲ್ಲೇ ನಿಮಗೆ ತೋರಿಸ್ತೀನಿ. ಸೊ ಗುಡ್ ಮಾರ್ನಿಂಗ್. ನಾನು ನಿನ್ನೆ ಬಂದುಬಿಟ್ಟು ಹಂಗೆ ಮಲ್ಕೊಂಡ್ವಿ. ನಾನು ಸರ್ ಲೇಟ್ ಆಗಿತ್ತು, ಫುಲ್ಲು ನಾನು 10:30 ಆಗಿತ್ತು. ಸೊ ಫುಲ್ ಟಯರ್ಡ್ ಆಗಿತ್ತು, ಫುಲ್ ಬಂದು ಮಲ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ.
ಇವಾಗ ಬಂದುಬಿಟ್ಟು 10 ಗಂಟೆ ಆಗಿದೆ. ನಾನೊಬ್ಬಳೇ ಎದ್ದಿದ್ದೀನಿ, ಇನ್ನೋರಿಬ್ಬರು ಎದ್ದಿಲ್ಲ. ಯಾರ್ಯಾರಂತ ತೋರಿಸ್ತೀನಿ ಬನ್ನಿ. ಇಬ್ಬರು ಸೇಮ್ ಆ್ಯಂಗಲಲ್ಲಿ ಮಲ್ಕೊಂಡಿದ್ದಾರೆ ಗೈಸ್. ಗುಡ್ ಮಾರ್ನಿಂಗ್ ಟಾಮನ್ನಿ, ಗುಡ್ ಮಾರ್ನಿಂಗ್. ಇವಾಗ ಎದ್ಬಿಟ್ಟು ಟಿಫನ್ ಮಾಡಿ ಅದಕ್ಕೆ ಕೆಲಸ ಅಂತ. ಸೊ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಗೈಸ್. ನೆಕ್ಸ್ಟ್ ವ್ಲಾಗನ್ನು ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಕ್ಸಿ ಅಂತ ಹೇಳ್ತಾ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.